ಮೊದಲನೇದಾಗಿ ರಾಜಾ ರೋಜಾ ತಂಡದವ್ರಿಗೆ ಶುಭಾಶಯಗಳು ಹಾಗೂ ಉದಯ್ ಪ್ರೇಮ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಬಯಸ್ತೀನಿ. ಇದರಲ್ಲಿ ಒಂದು 4 ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ರೈತಾಪಿಗಳಿಗೆ ಮರ್ಯಾದೆ ಕೊಡಿ, ಕೀಳಕ್ಕೆ ಕಾಣ್ಬೇಡಿ ಅನ್ನೋ ಒಂದು ಮೆಸೇಜು. ಎರಡನೇ ಮೆಸೇಜು, ಫ್ರೆಂಡ್ಸ್ಗಳ ಹತ್ರ ದುಡ್ಡು ತಗೊಂಡು ಮೋಸ ಮಾಡಬೇಡಿ ಅನ್ನೋ ಒಂದು ಮೆಸೇಜು. ಕೊನೆಯದಾಗಿ ಡಾಕ್ಟರ್ಗಳಿಗೆ, ಸ್ಕೂಲ್ಗಳಿಗೆ ಎಲ್ಲ ಫೀಸ್ ಕಡಿಮೆ ಮಾಡಿ ಅಂತ ಹೇಳೋ ಒಂದು ಮೆಸೇಜ್ ಸೋಷಿಯಲ್ ಇಂಪ್ಯಾಕ್ಟ್ ಆಗಲಿ ಅಂತ ಬಯಸ್ತೀನಿ. ಮೇಡಮ್, ಎಲ್ರಿಗೂ ನಮಸ್ಕಾರ. ಉದಯ್ ಪ್ರೇಮ್ ಅವರ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ಬಯಸ್ತೀವಿ. ಆ್ಯಕ್ಚುಲಿ ರಿಯಲ್ ಲೈಫ್ ಅಂದರೆ ಇಷ್ಟೇ. ನಾವು ಸಿಟಿಗೆ ಬಂದು ಏನು ಶೋ ಆಫ್ ಮಾಡಿ ಬದುಕ್ತೀವಿ ಅದು ರಿಯಲ್ ಲೈಫ್ ಅಲ್ಲ. ನಾವು ಹಳ್ಳಿ ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಬದುಕ್ತೀವಿ ಅದು. ಇಲ್ಲಿ ಬರೀ ಆಡಂಬರ ಇರುತ್ತೆ ಹೊರತು ರಿಯಲ್ ಲೈಫಿಗೆ ಬೇಕಾಗಿರೋದು ಏನೇನು, ಯಾರ್ಯಾರು ಒಬ್ಬೊಬ್ರಿಗೆ ಸಪೋರ್ಟ್ ಕೊಡಬೇಕು ಸೋಷಿಯಲ್ ಲೈಫಲ್ಲಿ ಅಂತ ತುಂಬ ಚೆನ್ನಾಗಿ ಸರಳವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಕಂಗ್ರ್ಯಾಚುಲೇಷನ್ಸ್. ಒಬ್ಬ ರಾಜಾ ರೋಜಾ ಅಂತವರು ಈ ಬೆಂಗಳೂರು ಸಿಟಿಲಿ ತುಂಬ ಜನ ಬಂದು ತಗಲಾಕೊಂಡ್ಬಿಟ್ಟಿದ್ದಾರೆ. ಹಳ್ಳಿ ಜೀವನ ಅವರಿಗೆ ಸಾಕಷ್ಟು ಕೊಟ್ಟಿದ್ರು ಕೂಡ ಇಲ್ಲಿಯ ಒಂದು ಮೋಹಕ್ಕೆ ಬಲಿಯಾಗಿ ಅವರು ಇಲ್ಲಿ ಭಾಳ ಕಷ್ಟಪಡ್ತಾ ಇದ್ದಾರೆ. ಬಟ್ ಈ ಸಿಟಿ ಲೈಫ್ ಹೀಗೆ, ನಮಗೆ ಪೀಸ್ಫುಲ್ ಲೈಫ್ ಬೇಕಂದರೆ ನಾವು ಹಳ್ಳಿಗೆ ಹೋಗಬೇಕು. ಅಲ್ಲಿ ಕೂಡ ಈಗ ತುಂಬ ಇಂಪ್ರೂವ್ ಆಗಿದೆ. ಗೌರ್ಮೆಂಟ್ ಶಾಲೆಗಳು, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳು ತುಂಬ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಹೇಗೆ ಬಳಸ್ಕೋಬೇಕು ಅಂತ ನಾವು ತಿಳ್ಕೊಂಡು ಅದು ಸೋಷಿಯಲ್ ಮೀಡಿಯಾ ಮೂಲಕ ನಾವು ಚೆನ್ನಾಗೀಗ ಮುಂದುವರಿಬೋದು. ಎಲ್ಲ ಹಳ್ಳಿನೂ ಮುಂಚೆ ಥರ ಇಲ್ಲ, ಈಗ ತುಂಬ ಅಡ್ವಾನ್ಸ್ಡ್ ಆಗಿದೆ. ನಮಗೇನೇ ಸೌಕರ್ಯ ಬೇಕು ನಾವು ಎಲ್ಲ ಕೋಆಪ್ರೇಟಿವ್ ಆಗಿ ಮಾಡ್ಕೊಂಡು ಒಬ್ರಿಗೊಬ್ರು ನಾವು ಆ ಅನುಕೂಲನ ಪಡ್ಕೊಂಡು ಹಳ್ಳಿ ಜೀವನನ ಎಂಜಾಯ್ ಮಾಡಲಿ ಅಂತ ಎಲ್ರಿಗೂ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ಲದಕ್ಕಿಂತ ಇನ್ನೊಂದು ಬಾರ್ಗೆ ಮುಗಿರೋರಿಗೆ 50% ಫೀಸ್ ಮಾಡಿರೋಲ್ಲ, ಅದು ತುಂಬ ಹೈಲೈಟ್ ಆಯ್ತು ನಮಗೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಕೃಷ್ಣಕುಮಾರ್ ಅಂತ. ಅನನ್ಯ ಸಿಂಗ್. ಎಲ್ಲ ಆಲ್ಮೋಸ್ಟ್ ಅವ್ರು ಹೇಳ್ದಂಗೆ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೇಕು ಅಷ್ಟೇ. ಮಾತ್ರ ತುಂಬಾ ಕಲರ್ಫುಲ್ ಆಗಿದೆ. ಸೋಷಿಯಲ್ ಮೀಡಿಯಾದವ್ರಿಗೆ ಆಗ್ಲಿ ಯಾವುದಕ್ಕಾಗ್ಲಿ ಬಡವರಿಗೆ ಅದು ತುಂಬಾ ಅನುಕೂಲ ಇದೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಓವರ್ ಆಲ್ ಥ್ಯಾಂಕ್ಸ್. ಚೆನ್ನಾಗಿ ತೆಗ್ದಿದ್ದಾರೆ. ಇದು ಎಲ್ಲರೂ ನೋಡಬೇಕು ಈ ಫಿಲಿಮ್. ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ತುಂಬಾ ಕೀಳಾಗಿ ನೋಡ್ತಾರೆ. ರಿಯಲಿ ನಮ್ಮ ಸರ್ಕಾರ ಎಷ್ಟು ಚೆನ್ನಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಷ್ಟು ಎಂಥದ್ದು ಎಕ್ವಿಪ್ಮೆಂಟ್ ತರಿಸಿದ್ದಾರೆ, ಅದೆಲ್ಲ ರಿಯಲಿ ತುಂಬ ಒಳ್ಳೆ ಇದಕ್ಕೆ. ಆದರೆ ಜನ ಉಪಯೋಗಿಸ್ತಾರೆ, ಬೇರೆ ಯಾರು ನಮ್ಮ ಹಿಂದೂವ್ರು ಯಾರು ಯೂಸ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಶಾಲೆ ಅಂದರೆ ಏನೋ ಒಂಥರ ಕೀಳಾಗಿ ನೋಡ್ತಾರೆ. ರಿಯಲಿ ವೆರಿ ಗುಡ್ ಗೌರ್ಮೆಂಟ್ ಸ್ಕೂಲ್. ಇದು ಒಳ್ಳೆ ಫಿಲಿಮ್ ತೆಗ್ದಿದ್ದಾರೆ ಉದಯ್ ಪ್ರೇಮ್ ಅವರು, ಚೆನ್ನಾಗಿದೆ. ಬಾಡಿಗೆ ಬಗ್ಗೆ ಹೇಳಿದ್ದಾರೆ, ಅದು ಎಲ್ಲ ಕಡೆ ಬಾಡಿಗೆ ಜಾಸ್ತಿನೇ ಇದೆ. ನಾನು ನಿಜ ಹೇಳ್ತೀನಿ, ನಾನು ಬಾಡಿಗೆ ಕೊಟ್ಟಿದ್ದೀನಿ, ತುಂಬ ಕಡಿಮೆಗೆ ಕೊಟ್ಟಿದ್ದೀನಿ. 7 ವರ್ಷದಿಂದ ನಾ ಬಾಡಿಗೆ ಜಾಸ್ತಿ ಮಾಡಿಲ್ಲ. ದೊಡ್ಡಬಿದ್ರಿಕಲ್ಲಲ್ಲೇ ಒಂದು ಮನೆ ಇದೆ, ಅವರು ತುಂಬ ಬಡವರು. ನಾ 7 ವರ್ಷದಿಂದ ನಾನು ಬಾಡಿಗೆ ಜಾಸ್ತಿ ಮಾಡಿಲ್ಲ, ಅದೇ ಬಾಡಿಗೆನೇ ಕೊಡ್ತಾ ಇದ್ದಾರೆ ಇದುವರೆಗೂ. ಇದು ಒಳ್ಳೆ ಫಿಲ್ಮ್, ನೋಡಿ ಎಲ್ಲರೂ ನೋಡಬೇಕು. ರಂಗದಲ್ಲಿ ಒಂದು ವಿನೂತನ ಪ್ರಯತ್ನ ಅಂತ ಅನ್ಸುತ್ತೆ ಈ ಚಿತ್ರನ ಪೂರ್ತಿ ನೋಡಿದ್ಮೇಲೆ. ಚಿತ್ರಕ್ಕೆ ಶುಭ ಹಾರೈಕೆಗಳು. ತುಂಬ ಅದ್ಭುತವಾದ ಸಿನಿಮಾ ಇದು. ಯಾವುದ್ಯಾವುದೋ ಸಿನಿಮಾನ ನೋಡಿ ಪ್ರೋತ್ಸಾಹಿಸ್ತೀರಾ, ಖಂಡಿತ ಇಂಥ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ತುಂಬ ಎಲ್ಲರಿಗೂ ಮನ ಮುಟ್ಟುವಂಥ ಮೆಸೇಜು. ಖಂಡಿತ ನಮ್ಮ ಉದಯ್ ಪ್ರೇಮ್ ಅವರು ತುಂಬ ಇದಕ್ಕೆ ಶ್ರಮ ಹಾಕಿದ್ದಾರೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನನ್ನ ಆಸೆ. ಇದು ರಾಜಾ ರೋಜಾ ಬಂದ್ಬಿಟ್ಟು ದಿವಾಕರ್ ಅವ್ರದ್ದು 5ನೇ ಪಿಕ್ಚರು. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಈ ಸ್ಟೋರಿ ಬಂದು ಒರಿಜಿನಲ್ ಸ್ಟೋರಿ. ಯಾಕಂದರೆ ಪ್ರತಿಯೊಬ್ಬರು ಲವ್ ಮ್ಯಾರೇಜ್ ಮಾಡ್ಕೊಂಡು ಊರು ಬಿಟ್ಟು ಬಂದವರಿಗೆ ಹೆಂಗ್ ಲೀಡ್ ಮಾಡ್ತಾರೆ, ಹೆಂಗ್ ಸಫರ್ ಮಾಡ್ತಾರೆ ಅಂತ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ. ಕಂಟೆಂಟ್ ತುಂಬ ಸೂಪರ್ ಆಗಿದೆ, ಯಾವುದು ಅಂತ ಆರ್ಟಿಫಿಷಿಯಲಿಟಿ ಕಾಣಿಸೋದಿಲ್ಲ. ಸೊ ಬಿಕಾಸ್ ಒರಿಜಿನಲ್ ಸ್ಟೋರಿ ಇರೋ ಹಾಗಿದೆ. ಇದು ಬಂದು ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಫುಲ್ ಕುತ್ಕೊಂಡು, ಯಾರಿಗೂ ಒಂಥರ ವಿಯರ್ಡ್ ಫೀಲ್ ಆಗೋದಿಲ್ಲ. ಮತ್ತು ಪ್ರತಿಯೊಬ್ಬರು ಒಂದು ಲವರ್ಸು ಮದುವೆ ಆದಮೇಲೆ ಫೇಸ್ ಮಾಡೋವಂಥ ಕಾಮನ್ ಪ್ರಾಬ್ಲಮ್ಸ್ ಇದು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಉದಯ್ ಪ್ರೇಮ್ ಅವರು ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ. ಚಿತ್ರಮಂದಿರದಲ್ಲಿ ಬಂದು ಎಲ್ಲರೂ ನೋಡಿ. ಎಲ್ರಿಗೂ ನಮಸ್ಕಾರ. ಇದಾಗಲೇ ರಾಜಾ ರೋಜಾ ಅನ್ನೋ ಸಿನಿಮಾ. ಸೊ ಇದೇ 21ನೇ ತಾರೀಕು ಇವತ್ತು ಬಿಡುಗಡೆ ಆಯಿತು. ತುಂಬ ನಾನು ಮಾಡಿರುವಂಥ ಇದು 5ನೇ ಸಿನಿಮಾ. ಒಂದೊಂದು ಸಿನಿಮಾದಲ್ಲಿ ಒಂದು ವಿಶೇಷವಾಗಿತ್ತು. ಇದೊಂಥರ ಒಂದು ನ್ಯಾಚುರಲ್ ಅನ್ಸ್ಬೋದು. ಅಂದರೆ ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ಈ ಸಿನಿಮಾ ನೋಡಿದಾಗ ನಿಮ್ಮ ಲೈಫಲ್ಲೇ ನಡೆದಿರುವಂಥ ಕತೆ ಅಂದರೆ ನಿಮ್ಗೂ ಅನ್ಸುತ್ತೆ, ಓ ನಾನು ಲೈಫಲ್ಲಿ
ರೇಷನ್ ಹಿಂಗ್ ತಗೋತಾ ಇದೆ, ಇದರ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾ ಇದೆ, ಹಿಂಗೆಲ್ಲ ನಿಮ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸೊ ಇವತ್ತಿನ ದಿವಸ ಸರ್ಕಾರದಲ್ಲಿ ಒಂದು ವಿಶೇಷವಾಗಿ ಎಲ್ಲಾನು ಒಂದೊಂದು ಫ್ರೀ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಈ ಸಿನಿಮಾದಲ್ಲಿ ಬಂದಿರುವಂತ ತರ ಪ್ರತಿಯೊಬ್ಬರಿಗೂ ಈ ತರ ಒಂದು ಜನಕ್ಕೆ ಒಂದು ಅವ್ರಿಗೆ ಬೇಕಾಗಿರುವಂತದ್ದು ಒಂದು ಗೌರ್ಮೆಂಟ್ ಸ್ಕೂಲ್, ಒಂದು ಪ್ರೈವೇಟ್ ಸ್ಕೂಲ್ ಆಗ್ಲಿ, ಆಮೇಲೆ ಒಂದು ಬಾಡಿಗೆ ಆಗ್ಲಿ, ಸೊ ಇವೆಲ್ಲ ಸಪೋರ್ಟ್ ಮಾಡೋದು ಕೂಡ ಜನಕ್ಕೆ ಒಬ್ಬ ನ್ಯಾಚುರಲ್ ಆಗಿರುವಂತ ಒಬ್ಬ ಕಾಮನ್ ಮ್ಯಾನ್ ಜನಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಇವತ್ತು ಅಂದಾಗೆ ನಾನು ಫಸ್ಟ್ ಬಂದಾಗ್ಲೇ ಹೆಗ್ನಳ್ಳಿ ಕರಸಲ್ಲೇ ಇದ್ದಿದ್ದು, ಪಿನ್ಯ ಸೆಕೆಂಡ್ಸ್ ಇದ್ರೆ ಹೆಗ್ನಳ್ಳಿ ಕರಸಲ್ಲಿ ಅದೇ ಏರಿಯಾದಲ್ಲಿ ಇದ್ದು. ಸೊ ಗಾರ್ಮೆಂಟ್ಸ್ ಗಳು ಹೋಗೋ ನಾವೆಲ್ಲ ನಾವು ಈ ನೋಡಿರೋದ ನನ್ನ ಲೈಫಲ್ಲಿ ನಡೆದಿರುವಂತ ಒಂದು ಕತೆ ಇದನ್ನ. ಸೊ ಇದು ನಿಮ್ ಲೈಫಲ್ಲಿ ನೋಡ್ರು ಕೂಡ, ನಿಮ್ ಲೈಫಲ್ಲಿ ಕೂಡ ಈ ತರ ಒಂದು ನಡೆದಿರುವಂತ ಕತೆ. ಯಾಕಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಬೆಂಗಳೂರು ಬರ್ತಾರೆ, ಬಂದ ತಕ್ಷಣ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಏನು ಉಳಿಸಕ್ ಆಗ್ತಾ ಇಲ್ಲ. ಇವತ್ತು ಕೂಡ ಏನು ಆಗ್ತಾ ಇತ್ತಲ್ಲ, ಯಾಕಂದ್ರೆ ಇವತ್ತು ಒಂದು ಕೆಜಿ ಅಕ್ಕಿ 80 ರೂಪಾಯಿ, 60 ರೂಪಾಯಿ, 70 ರೂಪಾಯಿ ನೋಡಿ, ನಿಮ್ಗೆ ಗೊತ್ತ ಆಲ್ಮೋಸ್ಟ್. ಸೊ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಒಂದು ಆಸ್ಪತ್ರೆಗೆ ಹೋದ್ರೆ ದುಡ್ಡು ಬೇಕು, ಒಂದು ಮಕ್ಳು ಫೀಸ್ ಕಟ್ಟಕ್ ಆಗ್ತಾ ಇಲ್ಲ. ಸೊ ತುಂಬಾ ಜನ ಇವತ್ತು ಸ್ಟ್ರಗಲ್ ಮಾಡ್ತವ್ರೆ. ಸೊ ಅಲ್ಲಿಂದ ಬೆಂಗಳೂರಿಗೆ ಬಂದು ಅವರು ಏನು ಉಳಿಸಕ್ ಆಗ್ತಾ ಇಲ್ಲ. ಸೊ ಅದರಿಂದ ಅಂದ್ರೆ ಈ ಸಿನಿಮಾ ನಿಮ್ಮ ಲೈಫ್ ಅಲ್ಲಿ ನಡೆದಿರುವಂತ ಒಂದು ಕಥೆನ ತಗೊಂಡು ನಮ್ಮ ಉದಯ ಪ್ರೇಮ್ ಅವ್ರು ಮಾಡವ್ರೆ. ತುಂಬಾ ವಿಶೇಷವಾಗಿ ನನ್ಗಂತೂ ಬಹಳ ಇಷ್ಟ ಆಯ್ತು ಸಿನಿಮಾ. ಕತೆ ಫಸ್ಟ್ ಹೇಳ್ಬೇಕಾದ್ರೆ ಬಹಳ ಖುಷಿ ಆಯ್ತು. ಬಟ್ ನಾನು ಸಿನಿಮಾ ನೋಡಿದಾಗ ಏನೋ ಅನ್ಕೊಂಡೆ, ಬಟ್ ತುಂಬಾ ನ್ಯಾಚುರಲ್ ಬಂದಿದೆ. ಅಂದ್ರೆ ಇದು ಕಂಪ್ಲೀಟ್ ಎಲ್ಲರಿಗೂ ಇದೆ ಆಕ್ಟಿಂಗ್ ಅಂತ ಕಾಣಿಸಲ್ಲ, ಅವ್ರು ಆಕ್ಟ್ ಮಾಡಂತಲ್ಲ, ನಿಮ್ಮಲ್ಲಿ ಅಂದ್ರೆ ನ್ಯಾಚುರಲ್ ಆಗಿರುವಂತ ಒಂದು ನ್ಯಾಚುರಲ್ ಇದೆ ಅಂತ ಅನ್ಸುತ್ತೆ. ಹಾಗೆ ಇವತ್ತಿನ ದಿವಸ ಎಷ್ಟೇ ಸಿನಿಮಾ ಮಾಡ್ತಾ ಇರೋ ಕೂಡ ನಮ್ಮ ಕನ್ನಡ ಚಿತ್ರಕ್ಕೆ ಆಡಿಯನ್ಸ್ ಬರ್ತಾ ಇಲ್ಲ. ಸೊ ಏನಕ್ಕಂತಂದ್ರೆ ನೀವೆಲ್ಲರೂ ನೋಡಿ, ರಿವ್ಯೂ ನೋಡ್ಕೊಂಡು ಸಿನಿಮಾ ಬರಕ್ ಹೋಗ್ಬೇಡಿ. ಓಕೆ, ನೀವು ಫಸ್ಟ್ ರಿವ್ಯೂಕ್ಕಿಂತ ಫಸ್ಟ್ ನೀವು ಸಿನಿಮಾ ನೋಡಿ, ನೀವು ಒರಿಜಿನಲ್ ರಿವ್ಯೂ ಕೊಡ್ತೀರಾ. ಎಷ್ಟೋ ಜನ ಆಲ್ಮೋಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ಹೆಂಗಿದ್ರು ಕೂಡ ಸುಮ್ಮನೆ ಎಲ್ಲ ಹಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಏನಂದ್ರೆ ಇದು ನ್ಯಾಚುರಲ್ ರಿವ್ಯೂ. ನೀವು ನಿಜವಾಗ್ಲೂ ಈ ಸಿನಿಮಾ ಬಂದು ರಾಜಾ ರೋಜಾ ನೋಡಿದಾಗ ನೀವು ಹಾರ್ಡ್ಲಿ ರಿವ್ಯೂ ಕೊಡ್ತೀರಾ. ಸೊ ಪ್ರತಿಯೊಬ್ಬರಿಗೂ ನೀವೇ ಮೌಟ್ ಹಾಕಿ ನೀವೇ ರಿಯಲ್ ಆಗಿ ಹೋಗಪ್ಪ ಸಿನಿಮಾ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ತುಂಬಾ ವಿಶೇಷವಾಗಿದೆ. ಬರುವಂತ ಒಂದು ಸಾಂಗು ಅಷ್ಟೇನೆ ಒಂದು ನ್ಯಾಚುರಲ್ ಆಗಿ ನಿಮ್ಗೆ ಒಂದು ಹಳ್ಳಿ ಯಾವ ತರ ಹಳ್ಳಿಯಿಂದ ಒಂದು ಬೆಂಗಳೂರು ಬರುವಂತ ಒಂದು ಕಥೆ ಆಗ್ಲಿ, ಆ ಹೀರೋ ಎಷ್ಟು ಸ್ಟ್ರಗಲ್ ಮಾಡ್ತಾನೆ. ಸೊ ಇಬ್ರು ಮದುವೆ ಆಗಿ ಎಷ್ಟು ಸ್ಟ್ರಗಲ್ ಮಾಡಿ ಕೊನೆಗೆ ಬೆಂಗಳೂರು ಇದ್ದಾಗ ಮತ್ತೆ ಅವ್ರು ಬಂದು ಎಷ್ಟು ಬೇಜಾರಾಯ್ತು ಅಂತ ಅನ್ಸುತ್ತೆ ನಿಜವಾಗ್ಲು. ಸೊ ಎಲ್ಲರೂ ದಯವಿಟ್ಟು ಮರಿಬೇಡಿ, ಇದೇ ರಾಜಾ ರೋಜಾ ಸಿನಿಮಾ ನೋಡಿ ನಮ್ಮ ಚಿತ್ರತಂಡಕ್ಕೆ ಅರಸಿ ಬೆಳೆಸಿ ಪ್ರೀತಿಸಿ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯವಾಗಿದೆ. ಸೊ ಕನ್ನಡ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ನಾನು ಏನು ಹೇಳೋದಂದ್ರೆ, ಇದು ನನ್ನ ಥರ್ಡ್ ಮೂವಿ. ಈ ಸಿನಿಮಾದಲ್ಲಿ ನಾನು ಮಾಡಿರೋ ಸಿನಿಮಾದಲ್ಲಿ ಇದು ನನಗೆ ತುಂಬ ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಬಟ್ ಈಗ ನಮ್ಮ ಬ್ಯಾಂಗ್ಳೂರ್ ಜನ್ರೇಷನಲ್ಲಿ ತುಂಬ ಕಾಮನ್ ಪೀಪಲ್ಸ್ ಆಗಲಿ, ಈ ಗಾರ್ಮೆಂಟ್ಸ್ ಹೋಗೋ ಹೆಣ್ಮಕ್ಳಾಗಲಿ, ಕೆಲವು ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲ್ಲ, ತುಂಬ ಲೈಫ್ನ ಸಫರ್ ಪಡ್ತಾ ಇದ್ದಾರೆ. ಈ ಸಿನಿಮಾ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಸಿನಿಮಾದಲ್ಲಿ ಕಂಟೆಂಟ್ ಬರೋವಂತಹ ಎಲ್ಲ ನೋಡಿ ಕಾಮನ್ ಪೀಪಲ್ಸ್ ತಿಳ್ಕೊತಾರೆ ಅಂತ ನಾನು ಅನ್ಕೋತೀನಿ. ನಾನು ಇನ್ನೇನು ಇಷ್ಟಪಡಲ್ಲ. ನಮ್ಮ ಪ್ರೇಮ್ ಕುಮಾರ್ ಡೈರೆಕ್ಟರ್ ತುಂಬ ಚೆನ್ನಾಗಿ ನ್ಯಾಚುರಲ್ ಸ್ಟೋರಿ ಮೂಡ್ಕೊಟ್ಟಿರೋದ್ರಿಂದ ನಾನು ತುಂಬ ಖುಷಿ ಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಎಕ್ಸ್ಕ್ಯೂಸ್ ಮೀ, ಹೀರೋಯಿನ್ ಆಗಿ ಪಾತ್ರ ಮಾಡಿರೋದು ನಮ್ಮ ಮಗಳೇ. ನನಗೇನು ಈ ಮೂವಿಲಿ ಅಂದರೆ ನನ್ನ ಜೀವನದ್ದು ತುಂಬ ನೆನಪು ಬಂತು. ನಾನು ಯಾಕಂದರೆ ತುಂಬ ಗಾರ್ಮೆಂಟ್ಸಲ್ಲಿ ಕಷ್ಟ ಬಿದ್ದು ತುಂಬ ಸಾಕಿರೋ ಮಗಳು ಇವತ್ತು ಎಲ್ಲ ದೇಶಕ್ಕೆ ಬಿಟ್ಟು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಪ್ರೇಮ್ ಕುಮಾರ್ ಅವರು. ಖಂಡಿತವಾಗ್ಲೂ ಈ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಾನು ತುಂಬ ಕಷ್ಟ ಬಿದ್ದು ಸಾಕಿದೆ, ಆದರೆ ನನ್ನ ಮಗಳಿಗೆ ಇಂಥ ಒಂದು ಅವಕಾಶ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಗುತ್ತೆ. ಖಂಡಿತ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಏನು ಕಷ್ಟ ಅಂತ ಈ ಜೀವನ. ಎಲ್ಲರೂ ಬಂದು ನೋಡಿ ತುಂಬ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಗೆ ಒಪ್ಪಿಗೆ ಆಯ್ತು, ಫಿಲಮ್ ಚೆನ್ನಾಗೈತೆ, ನಮ್ಗೆ ಒಪ್ಪಿಗೆ ಆಯ್ತು. ಮಾಡಿದ್ ಮಾತ್ರ ಚಂದಾಗೈತೆ. ಫಿಲಮ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್. ರೈತರ ಮಕ್ಕಳಾಗಬೇಕೆ ಹೊರತು ಜಾಸ್ತಿ ಬೆಂಗಳೂರು ಲೈಫ್ ಅಂತ ಬಂದ್ಬಿಟ್ರೆ ಇದ್ದಿದ್ದೇ ಲೈಫ್ ಇದು. ಇದನ್ನ ನಾವು ಚೇಂಜಸ್ ಮಾಡ್ಕೋಬೇಕು. ರೈತರ ಮಕ್ಕಳಾಗಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ. ಬೆಂಗಳೂರು ಲೈಫ್ ಹೇಗಿದೆ ಅಂತ ಅರ್ಥ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನಾವು ಫ್ಯೂಚರಲ್ಲಿ ನಾವು ಬೆಳಿಬೇಕು ಅಂದ್ರೆ ನಮ್ಮೂರಲ್ಲೇ ನಾವು ಮಾಡ್ಕೊಂಡು ಏನಾದ್ರು ಮಾಡ್ಬೇಕೇ ಹೊರತು ಬೆಂಗಳೂರಲ್ಲಿ ನಾವು ದುಡಿಬೇಕು, ನಾವು ಮಾಡ್ಕೋಬೇಕು. ಆದ್ರೆ ಅರ್ಥ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜು, ಒಳ್ಳೆ ಪ್ರಯತ್ನ. ಊರಿಂದ ಊರಿಗೆ ಬಂದು ದುಡಿಯೋರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಂಗೆ ಇಲ್ಲೂ ಅರ್ಥ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ನಮ್ಮಂತ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬೆಂಗಳೂರು ಕಡೆ ಬಂದರೆ ಆಗ್ತಿರೋ ಸ್ಟ್ರಗಲ್ಸ್ ಬಗ್ಗೆ, ಮತ್ತು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಡೆಯಿಂದ ಬಂದು ಎಷ್ಟು ಕಷ್ಟಪಡ್ತೀವಿ, ಒಂದು ರೂಮ್ ಬಾಡಿಗೆ ಆಗಲಿ, ಮತ್ತು ಒಂದು ಎಜುಕೇಷನ್, ಹುಡುಗರಿಗೆ ಎಜುಕೇಷನ್ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ.
ಸರ್ಕಾರಕ್ಕೆ ಇದಕ್ಕೆಲ್ಲ ಒಳ್ಳೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತೆ ಇದೇ ರೀತಿ ಅರ್ಥ ಮಾಡ್ಕೋಬೇಕು, ನಾವು ಮಾಡ್ತಿರೋ ಸ್ಟ್ರಗಲ್ಸ್ ಲೈಫ್ ಬಗ್ಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಮಾಡ್ತಿರೋ ಸ್ಟ್ರಗಲ್ಸ್ ಬಗ್ಗೆ ತುಂಬಾ ನಿರ್ದೇಶನ ಚೆನ್ನಾಗಿ ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನ ಅಂತೂ ಸಖತ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ, ಒಳ್ಳೆ ಡೈರೆಕ್ಷನ್ ಮಾಡಲಿ, ಇನ್ನೂ ಈ ತರ ಒಳ್ಳೊಳ್ಳೆ ಸಂದೇಶನ ನಮ್ಗೆ ಕೊಡ್ತಾ ಇರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಚೆನ್ನಾಗಿದೆ. ಸೊ ಒಂದು ಹೇಳ್ಬೇಕಂತಂದ್ರೆ ಇದು ಒಂದು ಏನು ಮಿಡ್ಲ್ ಫ್ಯಾಮಿಲಿ ಇಲ್ಲಿ ಬಂದು ಕಷ್ಟಪಟ್ಟು ಹಳ್ಳಿಯಿಂದ ಇಲ್ಲಿ ಬಂದು ಮಕ್ಕಳು ಯಾವುದೇ ರೀತಿ ಓದ್ಸೋಕ್ಕಾಗಲ್ಲ. ಮತ್ತೆ ಅವ್ರು ದುಡಿಯೋದು ಎಷ್ಟು ಗಾರ್ಮೆಂಟ್ಸ್ಗಳಲ್ಲಿ ದುಡಿಯೋದಂತಾರೆ. ಆ ಕಷ್ಟನ ನೋಡಿ ಹೆಂಗ್ ರೀತಿ ಇದೆ, ಸರ್ಕಾರಕ್ಕೆ ಯಾವ ರೀತಿ ಮಂದಟ್ ಮಾಡಬೇಕು ಅನ್ನೋದು ಮತ್ತು ಏನೇನು ಕಷ್ಟ ಅನ್ನೋದು ಈ ಮೂವಿಯಿಂದ ಗೊತ್ತಾಯ್ತು. ಮಿಡ್ಲ್ ಫ್ಯಾಮಿಲಿ ಯಾವ ಥರ ಬದುಕಬೇಕು ಅನ್ನೋದು ಸ್ವಲ್ಪ ಕಷ್ಟ ಚೆನ್ನಾಗಾಯಿತು. ಮತ್ತು ಪ್ರೇಮ್ ಸರ್ ಡೈರೆಕ್ಷನ್ ಒಳ್ಳೆ ಸ್ಟೋರಿಯನ್ನು ಬರೆದಿದ್ದಾರೆ. ಯಾಕಂದ್ರೆ ಇದು ಮನಮುಟ್ಟುವ ಅಂತ ಆಗಬೇಕು, ಮತ್ತು ಸರ್ಕಾರಕ್ಕೆ ಇದೊಂದು ಮನವರಿಕೆ ಆಗಬೇಕು. ಈ ತರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಇಲ್ಲಿ ಬೆಂಗಳೂರಲ್ಲ ಅಂತ ಸಿಟಿಗಳಲ್ಲಿ ಬೆಳೆದಾಗ ಎಷ್ಟೆಲ್ಲ ಕಷ್ಟ ಇದೆ ಮಕ್ಕಳು ಓದ್ಸಕ್ಕೆ ಆಗಿರ್ಬೋದು, ಫ್ಯಾಮಿಲಿ ಮುನ್ನಡೆಸಬೇಕಾದ್ರೆ ಇದೆಲ್ಲ ಸಗತ್ತು ಚೆನ್ನಾಗಿ ಈ ಮೂವಿಯಲ್ಲಿ ತೋರಿಸಿದೆ ಸರ್. ಮತ್ತೆ ಹೀರೋ ಮತ್ತು ಹೀರೋಯಿನ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಆಕ್ಟಿಂಗು, ಈ ಸಂದೇಶ ಒಂದು ಸರ್ಕಾರಕ್ಕೆ ತಲುಪಬೇಕು. ಇದು ಒಳ್ಳೆ ಅವಕಾಶ. ಇದು ಇನ್ನೂ ಇಂಥ ಮೂವಿ ಬಂದ್ರೆ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಮತ್ತು ಸರ್ಕಾರಕ್ಕೆ ಇದು ಮಂದಟ್ಟಾಗಬೇಕಂತ ನನ್ನ ಅನಿಸಿಕೆ ಸರ್. ತುಂಬಾ ಲೇಟ್ ಮಾಡ್ಬಿಡಿ, ಯಾವ ರೀತಿ ಇದೆ ಅಂತ ಮಕ್ಕಳು ಫೀಸ್, ಸ್ಕೂಲ್ ಫೀಸ್ ಎಲ್ಲ ಅರ್ಥ ಮಾಡ್ಕೊಂಡು ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಸರ್ ಮೂವಿ. ಸಿನಿಮಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಈ ಸ್ಟೋರಿನೇ. ನಾವು ಲವ್ ಮ್ಯಾರೇಜ್ ಆಯಿತು, ಸೂಪರ್. ನಮ್ಮ ಸ್ಟೋರಿನೇ ಇದ್ದಂಗೆ ಐತೆ. ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಫಿಲಂ ಓಕೆ, ಚೆನ್ನಾಗಿದೆ ಮೂವಿ, ಸೂಪರ್ ಮೂವಿ, ಚೆನ್ನಾಗಿದೆ ಸರ್. ಫಿಲಂ ಸೋಷಿಯಲ್ ಮೆಸೇಜ್ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ, ಸೂಪರ್ ಚೆನ್ನಾಗಿದೆ. ಡೈರೆಕ್ಟರ್ ಉದಯ್ ಪ್ರೇಮ್ ಅವ್ರದ್ದು ಇದು 3ನೇ ಸಿನಿಮಾ. ನಾನು ಫೈಟ್ ಮಾಸ್ಟರ್ ಮಾಡ್ತಾ ಇರೋದು. ಮೊದಲು ಕಳೆದೋಗ್ಬಿಟ್ಟೆ ಮಾರಾಯ ಮಾಡಿದ್ವಿ, ಇದರಲ್ಲಿ 2 ಫೈಟ್ ಕೊಟ್ಟಿದ್ದಾರೆ. ಲಿಮಿಟೆಡ್ ಬಜೆಟಲ್ಲಿ ಪ್ರೊಡ್ಯೂಸರ್ ಸೇವ್ ಮಾಡೋವಂಥದ್ದು ನಾನು 20 ವರ್ಷದಲ್ಲಿ ನೋಡಿರೋ ಡೈರೆಕ್ಟ್ರು ಉದಯ್ ಪ್ರೇಮ್. ಈ ಫಿಲಮಲ್ಲಿ ಏನಿದೆಯೋ ಅದೇ ಥರ ರಿಯಲ್ ಲೈಫಲ್ಲಿ ನಡೆಯೋ ಥರ ಹಾಕಿ ಮತ್ತೆ ಅವ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ, ಎಲ್ಲರಿಗೂ ಕೆಲಸ ಕೊಡಲಿ. ಆಲ್ ದ ಬೆಸ್ಟ್ ಉದಯ್ ಪ್ರೇಮ್ ಆ್ಯಂಡ್ ದಿವಾಕರ್. ಮತ್ತು ರಾಜರೋಜ ಫಿಲ್ಮ್ ಕಂಪಲ್ಸರಿ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ ರಾಜರೋಜ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ. ಮೂವಿ ಮಾತ್ರ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು, ಚೆನ್ನಾಗೈತೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಇಲ್ಲ ಟೆನ್ಷನ್ ಇದೆ, ಫಸ್ಟ್ ಟೈಮ್ ಅದಕ್ಕೆ. ಹಾಯ್ ಹಲೋ ನಮಸ್ಕಾರ, ನಾನು ಮಣಿಕಂಠ. ಇದೊಂದು ಫಿಲಮಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಬಂದು ನೋಡಿ. ಇದರಲ್ಲೂ ನಿಮ್ಮ ಸ್ಟೋರಿನೇ ಇರೋದು, ಎಲ್ಲರೂ ಬೆಂಗಳೂರು ಸ್ಟೋರಿನೇ ಇರೋದು. ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಇದು ಡೈರೆಕ್ಟ್ ಉದಯ್ ಪ್ರೇಮ್ ಸರ್. ಬನ್ನಿ ಸರ್ ಬನ್ನಿ. ಚೆನ್ನಾಗೈತೆ. ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕತ್ತಾಗಿ ಮಾಡವ್ರೆ. ಅವ್ರಿಂದನೇ ನಾನು ಬಂದಿರೋದು. ಥ್ಯಾಂಕ್ ಯು. ಬಡವ್ರ ಲೈಫ್, ಬಟ್ ಬೆಟರ್ ಹಳ್ಳಿನೇ. ಸಿಟಿ ಏನು ಬೆಸ್ಟ್ ಇಲ್ಲ. ಎಲ್ಲ ಬಾಡಿಗೆ ಕಟ್ಟೋದು ಅದು ಇದು ಎಲ್ಲ ಖರ್ಚೆಲ್ಲ ಇಲ್ಲೇ ಹೋಗ್ಬಿಡುತ್ತೆ, ದುಡ್ದಿದ್ದೆಲ್ಲ. ಓಕೆ, ಬೆಟರ್. ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಿನಿಮಾಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಫಸ್ಟು ನಾನು ರಾಕ್ಲೈನ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಕಾರಣ ಇಲ್ಲಿ ರಾಕ್ಲೈನ್ ಒಂದು ಮಾಲಲ್ಲಿ ಒಂದು ಶೋ ತಗೋಬೇಕಂದ್ರೆ ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ಸರ್ ಈ ಥರದೊಂದು ನಾನು ಸಿನಿಮಾ ಮಾಡಿದ್ದೀನಿ, ಒಂದು ಶೋ ಕೊಡಿ ಸರ್ ಅಂದಾಗ ಅವರು ಸ್ವಲ್ಪ ಏನೋ ಒಂದು ಹಿಂದೆ ಮುಂದೆ ಈಗ ಈ ಥರ ಸಿನಿಮಾಗೆ ಯಾರು ಜನ ಬರ್ತಾರೆ ಹಾಗೆ ಅಂತ ಒಂದು ಸ್ವಲ್ಪ ಇದು ಮಾಡಿದರು. ಅದಾಗಿ ನಾನು ಮತ್ತೆ ಕಾಲ್ ಮಾಡಿದಾಗ ಆಯಿತು ಒಂದು ಶೋ ಕೊಡ್ತೀನಿ ಬಿಡಿ ಅಂತ ಹೇಳಿದರು. ಹಾಗಾಗಿ ರಾಕ್ಲೈನ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನೋಡಿದವರು ಎಲ್ಲರಿಗೂ ಒಂದು ಬೇರೆ ಥರದ್ದು ಈಗ ಏನು ಹೇಳಿದ ರಿವ್ಯೂ ಅದು ಹೊರಗಡೆ ಹೋಗಿ ಒಂದು ಪಬ್ಲಿಕ್ಕಿಗೆ ಹೇಳಿದಾಗ ನಮಗಿನ್ನೂ ಖುಷಿ ಆಗುತ್ತೆ. ಈಗ ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಆಗಿರ್ಬೋದು ಮತ್ತು ನಾಯಕಿ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ನ್ಯಾಚುರಲ್ ಅಂತ ಹೇಳ್ತಿದ್ದಾರೆ. ಅದು ನ್ಯಾಚುರಲ್ ಹೊರಗಡೆ ನೀವು ತಲುಪಿಸ್ಬೇಕು. ಹಾಗಾಗಿ ಇನ್ನು ಬೇರೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಧು. ಬಟ್ ತುಂಬ ಫಿಲಮ್ಗಳು ನೋಡಿದ್ದೀವಿ, ರಿಲೀಸ್ಗೆ ಹೋಗಿದ್ದೀವಿ, ಈ ಥರ ಇದಕ್ಕೆ ಹೋಗಿದ್ದೀವಿ. ಬಟ್ ಎಂಥ ಮೂವಿ ಅಂದರೆ ಒಂದು ಚೂರು ನಾಚಿಕೆ ಪಡೋಂಥ ವಿಷಯನೇ ಇಲ್ಲ ಇದರಲ್ಲಿ.
ಮದುವೆ ಆಗಿದ ತಕ್ಷಣ ಏನೇನೋ ಸೀನ್ಗಳು ನೋಡಿದೀವಿ ಎಲ್ಲ ಫಿಲಮ್ಗಳಲ್ಲೂ. ಇದ್ರಲ್ಲಿ ಆ ಥರದ್ದು ಏನೂ ಇಲ್ಲ. ಬಹಳ ಅದ್ಭುತವಾದಂಥ ಮೂವಿ. ತುಂಬಾ ಒಳ್ಳೆ ಮೆಸೇಜು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಾಗ್ಬೋದು, ಸ್ಕೂಲುಗಳಾಗ್ಬೋದು, ತುಂಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೂವಿ. ಮೈ ಗಾಡ್, ಈ ತರ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೂ ಹೀರೋ ಹೀರೋಯಿನ್ನು ಎಷ್ಟು ಒಳ್ಳೆ ಕ್ಯಾರೆಕ್ಟರ್ ಅಂದ್ರೆ ಅದ್ಭುತವಾಗಿದೆ. ಪ್ರತಿಯೊಬ್ರು ನೋಡ್ಬೇಕು. ಇಡೀ ನಮ್ಮ ಕರ್ನಾಟಕಕ್ಕೆ ತಲುಪಬೇಕಿತ್ತು ಮೆಸೇಜ್ಗಳು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಮನೆಗೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಪುಟ್ಟ ಮಕ್ಕಳನ್ನೂ ಕರ್ಕೊ ಬರ್ಬೋದು. ಕೆಲವು ಮೂವಿಗಳಿಗೆ ಹೋಗ್ಬೇಕಾದ್ರೆ ಹೆಂಡತಿನ ಕರ್ಕೊಬರಕ್ ನಾಚ್ಕೊಳ್ತಾರೆ. ಆ ತರ ಮೂವಿಗಳಿದೆ, ಎಲ್ರಿಗೂ ಗೊತ್ತೇ ಇದೆ. ಬಟ್ ಇದರಲ್ಲಿ ಸಣ್ಣ ಮಕ್ಕಳಿಂದ ಅಜ್ಜಿ ಅಂದ್ರೆ ಪ್ರತಿಯೊಬ್ರು ಕರ್ಕೊಬಂದು ನೋಡ್ಬೇಕಂತ ಮೂವಿ ಇದು. ತುಂಬಾ ಒಳ್ಳೆ ಮೆಸೇಜು. ಮೈ ಗಾಡ್, ತುಂಬಾ ಖುಷಿ ಆಗ್ತಿದೆ. ದೇವ್ರು ಒಳ್ಳೇದ್ ಮಾಡ್ತಾರೆ. ಅದು ಎಲ್ಲೋ ಒಂದು ಮಟ್ಟಕ್ಕೆ ಹೋಗುತ್ತೆ ಸರ್. ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡಿದೀರಾ. ಹೀರೋ ಆಗ್ಬೋದು, ಹೀರೋಯಿನ್, ಪ್ರತಿಯೊಬ್ರು. ನನ್ನ ಸ್ನೇಹಿತೆ ಆದ ದೀಪಾ ಮೇಡಮ್ ಅವರು ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅವ್ರು ಇದ್ರಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರ ಮಗಳಾದಂತ ಈ ಪುಟ್ಟಿ ತುಂಬಾ ಒಳ್ಳೆ ಸೂಪರ್ ಆಗಿ ಎಷ್ಟು ಮುದ್ದಾಗಿ ಮಾತಾಡುತ್ತಂದ್ರ ಮಗು. ಈ ಕಾಲದಲ್ಲಿ ಹೆಣ್ಮಕ್ಳು ತಳ್ಕು ಬಳ್ಕು ಏನೇನೋ ಜೋಶ್ಗಳು. ಆದ್ರೆ ಈ ಕಂದ ಮಾಡಿರ್ತಕ್ಕಂಥ ಮೂವಿಯಲ್ಲಿ ಎಷ್ಟು ಸಿಂಪಲ್ ಆಗ ಮಾತು ಬರುತ್ತಲ್ಲ ಹುಡುಗಿ ಬಾಯಲ್ಲಿ, ತುಂಬಾ ಖುಷಿ ಆಗುತ್ತೆ. ಮೂವಿ ನೋಡ್ತಿದ್ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಯಾವ ತರ ಫಿಲಮ್ ಇದು, ಯಾವಿದು ಇಲ್ಲ, ಕೆಟ್ಟ ಇದೇ ಇಲ್ಲ ಸರ್ ಇದ್ರಲ್ಲಿ. ಆಮೇಲೆ ಆ ಹುಡುಗ ಚೈನ್ ಕದ್ಕೊಂಡು ಓಡೋಗ್ತಾರಲ್ಲ, ನಿಜವಾಗ್ಲೂ ಅವ್ನು ಮೈ ಗಾಡ್, ಅವ್ನು ಜಮ್ನಾಸ್ಟಿಕ್ ತುಂಬಾ ಸಾಧನೆ ಮಾಡಿರ್ತಕ್ಕಂಥ ಹುಡುಗನೇ ಅನಿಲ್. ಆತರ ಈ ತರ ವ್ಯಕ್ತಿಗಳು ಯಾರು ಇಲ್ಲ, ಎಲ್ಲ ನಂಬರ್ 1. ಮತ್ತೆ ಪುಟಾಣಿ ಆಗಿರ್ಬೋದು, ಪ್ರತಿಯೊಬ್ರು ಸರ್ ಎಲ್ಲಾರು ಒಳ್ಳೆ ಇದೆ. ಇದಕ್ಕೊಂದು ಎಲ್ಲಾರು ಪ್ಲಸ್ ಮಾಡಿ ಎಲ್ಲಿಗೆ ತಲುಪಿಸ್ಬೇಕಲ್ಲಿ ತಲುಪಿಸಿ ಇಡೀ ನಮ್ಮ ಕರ್ನಾಟಕಕ್ಕೆ ಹಬ್ಬಬೇಕು. ಪ್ರತಿಯೊಂದು ಮನೆಗೆ ಒಂದು ಮನೆ ಮಿಸ್ ಆಗದಿರ ಬಂದು ನೋಡ್ಬೇಕು ಸರ್ ಈ ಸಿನಿಮಾ. ನಮ್ಮ ಉದಯ್ ಪ್ರೇಮ್ ಸರ್ ಒಳ್ಳೆ ಡೈರೆಕ್ಷನ್. ತುಂಬಾ ಖುಷಿ ಆಯ್ತು ಸರ್. ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದೀರಾ. ಪ್ರತಿಯೊಬ್ರು ನಾವೇ ಆದಷ್ಟು ತಲುಪಿಸ್ತೀವಿ. ಎಲ್ಲ ನನ್ನ ಸ್ನೇಹಿತರು ಕರ್ಕೊಂಡ್ಬಂದು ನೋಡಿಸ್ತೀವಿ. ಒಂದು ದಿವಸ ಥಿಯೇಟರ್ ತುಂಬ ಹೋಗ್ಬೇಕು ಸರ್. ಪ್ರತಿಯೊಂದು ದಿವಸನು ಎಷ್ಟು ದಿವಸ ಇಲ್ಲಿರುತ್ತೋ ಅಷ್ಟು ದಿವಸ ಪ್ರತಿ ದಿವಸನೂ ನಮ್ಮ ಕಡೆಯಿಂದ ಜನ ಕಳ್ಸಿಕೊಡ್ತೀವಿ. ಸೂಪರ್ ಹಿಟ್ ಆಗುತ್ತೆ. ತುಂಬಾ ಒಳ್ಳೆ ಮೆಸೇಜ್. ತುಂಬಾ ಥ್ಯಾಂಕ್ಸ್. ಸೂಪರ್ ಹಿಟ್ ಆಗುತ್ತೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ತುಂಬಾ ಜನ ನಿರ್ದೇಶಕರು ನೋಡಿದ್ದೀನಿ. ಅದರಲ್ಲಿ ಬಹಳ ಕಷ್ಟಪಟ್ಟು ನಿಜವಲ್ಲೂ ಇವ್ರು ಮಾಡಿರುವಂತ ಒಂದು ಸಿನಿಮಾ ರಿಲೀಸ್ ಮಾಡೋದು. ಸಿನಿಮಾ ಎಲ್ಲರೂ ಮಾಡ್ಬೋದು, ಎಷ್ಟು ಜನ ಬೇಕಂತ, ಬಟ್ ಸಿನಿಮಾ ರಿಲೀಸ್ ಮಾಡೋದಿಲ್ಲ. ಇದು ಬಹಳ ದೊಡ್ಡ ಯುದ್ಧ ಅಂತಿರಲಿ. ಉದಯ್ ಪ್ರಸಾದ್ ನಿಜವಲ್ಲೂ ಬಹಳ ಸ್ಟ್ರಗಲ್ ಮಾಡ್ಕೊಂಡು ಎಲ್ಲ ಅಪ್ಡೇಟು ಒಂದೊಂದು ಎಷ್ಟೆಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಇಲ್ಲಿ ಸಿಗುತ್ತೆ ಶೋ, ಇಲ್ಲಿ ಓಡಾಡಿ ಇವತ್ತು ಸಿನಿಮಾ ರಿಲೀಸ್ ಮಾಡೋದು. ಒಂದು ಸಿನಿಮಾ ರಿಲೀಸ್ ಮಾಡ್ಕೊಂಡು ಇವರು 200% ಇವರೇ ಕಾರಣ. ಯಾಕಂದ್ರೆ ಅಷ್ಟು ಸ್ಟ್ರಗಲ್ ಮಾಡಿ ಸಿನಿಮಾ ರಿಲೀಸ್ ಮಾಡೋರೆ. ವಿಶೇಷವಾದ ಇವ್ರದೇ ಕಂಪ್ಲೀಟ್ ಕಥೆ ಆಗಿರ್ಬೋದು, ಎಷ್ಟು ಸನ್ನಿವೇಶ ಎಷ್ಟು ನ್ಯಾಚುರಲ್ ಬಂದಿದೆ. ಆಡೋ ಕಂಪ್ಲೀಟ್ ನಾವೇನೋ ಆಕ್ಟ್ ಮಾಡಿದೀವಿ, ಓಕೆ, ಬಟ್ ಅದಕ್ಕೆಲ್ಲ ಸೂತ್ರದ ಇವರೇ. ಥ್ಯಾಂಕ್ಸ್ ಎಲ್ಲರೂ ಕೂಡ ಇವ್ರಿಗೆ ಹೇಳ್ಬೇಕು. ಯಾಕಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿರೋಂಥ ಡೈರೆಕ್ಷನ್, ಒಳ್ಳೆ ಕತೆ. ಎಲ್ಲರೂ ಕೂಡ ದಯವಿಟ್ಟು ಮರೆದೇನೆ ನಮ್ಮ ರಾಜ ರೋಜಾ ಸಿನಿಮಾನ ನೋಡಿ ನಮ್ಮ ತಂಡನ ಹರಿಸಿ ಬೆಳೆಸಿ ಪ್ರೀತಿಸಿ ಪ್ರತಿಯೊಬ್ಬರು ನೀವೆಲ್ಲೋ ರಿವ್ಯೂ ನೋಡಿ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ. ಸೊ ನೀವು ನೋಡಿದಾಗಲೇ ನೀವು ಒಂದಷ್ಟು ಜನಕ್ಕೆ ರೀಚ್ ಮಾಡೋ ಕಾರಣ. ಓಕೆ, ಎಲ್ಲ ಮೀಡಿಯಾದವರು ನಮಸ್ಕಾರ. ನಿಮಗೂ ಕೂಡ ನೀವೆಲ್ಲ ಬಂದು ನಮ್ಮನ್ನ ಅಟ್ಲೀಸ್ಟ್ ಇಂಟರ್ವ್ಯೂ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ಆದಷ್ಟು ನೀವು ಎಲ್ಲರೂ ತಲುಪಿಸಿ. ಥ್ಯಾಂಕ್ ಯು. ನನ್ನ ಹೆಸರು ನಂದನ್ ಅಂತ. ನಾನು ಉದಯ್ ಪ್ರೇಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಚಿತ್ರನ ನಿರ್ಮಿಸಿದ್ದಾರೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಈಗಿನ ಒಂದು ಏನಿದೆ ಈ ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು, ಮತ್ತು ಡಾಕ್ಟರ್ಸ್ ಗೌರ್ಮೆಂಟ್ ಪ್ರಾಥಮಿಕ ಅಲ್ಲಿ ಹೋಗಿ ನಮ್ಮ ಒಂದು ಇದನ್ನು ನಾವು ತೋರಿಸ್ಕೋಬೇಕು. ಇಲ್ಲಿ ಹಾಸ್ಪಿಟಲ್ ಆಗಲಿ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈಗ ಇವರೆಲ್ಲ ಫೀಸ್ ಜಾಸ್ತಿ ಮಾಡಿರ್ತಾರೆ, ಅದನ್ನೆಲ್ಲ ದಯಮಾಡಿ ಕಮ್ಮಿ ಮಾಡಬೇಕು. ಯಾಕೆಂತಂದರೆ ಇಲ್ಲಿ ನಾವು ಮಧ್ಯಮ ವರ್ಗದವರು ಇಲ್ಲಿ ಬಂದು ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಒಂದು ರೀತಿಯ ಒಂದು ಒಳ್ಳೆಯ ಮೆಸೇಜನ್ನು ನಮ್ಮ ಉದಯ್ ಪ್ರೇಮ್ ಅವರು ಕೊಟ್ಟಿದ್ದಾರೆ. ಈ ಹಿಂದೆ ನನಗೂ ಒಂದು ಚಿತ್ರ ಮಾಡಿಕೊಟ್ಟಿದ್ರು, ಮಾರಾಯ ಅಂತ ಒಂದು ಚಿತ್ರ ಮಾಡಿದ್ದೆ ನಾನು. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವ್ರಿಗೆ ಒಳ್ಳೇದಾಗಲಿ, ಹಾಗೂ ಆ ತಂಡಕ್ಕೆ ಒಳ್ಳೇದಾಗಲಿ ಅಂತ ನಾನು ಚೆನ್ನಾಗಿತ್ತು, ಮೂವಿ ಚೆನ್ನಾಗಿತ್ತು. ಸ್ಟೋರಿ ಚೆನ್ನಾಗಿ ಬರ್ತಾರೆ. ಉದಯ್ ಪ್ರೇಮ್ ಅವರು ಚೆನ್ನಾಗಿ ಬರ್ತಾರೆ. ವಿಡಿಯೋ ಇತ್ತು, ಬಡವರೆಲ್ಲ ಹೆಲ್ಪ್ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ರಾಜ ರೋಜಾ ಅನ್ನೋ ಒಂದು ಹೊಸ ಚಲನಚಿತ್ರ ರಿಲೀಸ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಅಕ್ಕ ಪ್ರೀತಿ ಅವ್ರದ್ದು ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ನೋಡುವಂಥದ್ದು, ಎಲ್ಲ ಫ್ಯಾಮಿಲಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಚಿತ್ರ. ದಯವಿಟ್ಟು ಎಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಈ ಮೂವಿಗೆ ಒಂದು ಬೆಂಬಲವನ್ನು ನೀಡಿ, ಬಡವರ ಮಕ್ಕಳನ್ನ ಬೆಳೆಸಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.